ಬೆಂಗಳೂರಲ್ಲಿ ಭಾರೀ ಮಳೆ ಹಬ್ಬವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಭಾರೀ ಮಳೆ ಹಬ್ಬ. ಬೌರಿಂಗ್ ಹಾಸ್ಪಿಟಲ್ ಕಾಂಪೌಂಡ್ ಕುಸಿತವಾಗಿದೆ. ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಗೋಡೆ ಕುಸಿತವಾಗಿದೆ. ವಾಜಪೇಯಿ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ನ ಗೋಡೆ ಕುಸಿತವಾಗಿದೆ. ಬೌರಿಂಗ್ ಹಾಸ್ಪಿಟಲ್ನ ಆವರಣದಲ್ಲಿರುವಂತಹ ಹಾಸ್ಟೆಲ್ ಏನು ಅವಶೇಷಗಳಡಿ 7 ಮಂದಿ ಸಿಲುಕಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಗೋಡೆಯ ಕೆಳಗೆ ಕೆಲವರು ಸಾವಿಗೀಡಾಗಿರುವ ಶಂಕೆ ಇದೆ. ಬೆಂಗಳೂರಿನಲ್ಲಿ ಭಾರೀ ಮಳೆ ಅಬ್ಬರದಿಂದಾಗಿ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತವಾಗಿದೆ. ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಗೋಡೆ ಕುಸಿತವಾಗಿದೆ. ಬೆಂಗಳೂರಿನಲ್ಲಿ ಮಳೆಯ ಅಬ್ಬರಕ್ಕೆ 7 ಮಂದಿ ಬಲಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ದುರಂತ ಸಂಭವಿಸಿದೆ. ಕಾಂಪೌಂಡ್ ಕುಸಿತದ ಹಿನ್ನೆಲೆಯಲ್ಲಿ ಅವಶೇಷಗಳ ಅಡಿಯಲ್ಲಿ ಹಲವರು ಸಿಲುಕಿರುವ ಸಾಧ್ಯತೆಗಳಿದ್ದು ಹಲವರು ಸಾವನ್ನಪ್ಪಿದ್ದಾರೆ. 7 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಶುರುವಾದಂತಹ ಈ ಮಳೆಯಿಂದಾಗಿ ಇನ್ನು ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿತವಾಗಿರುವುದರ ಕುರಿತಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಮಳೆಯ ಅಬ್ಬರಕ್ಕೆ ಬೆಂಗಳೂರಿನಲ್ಲಿ 7 ಮಂದಿ ಬಲಿಯಾಗಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು ದುರಂತವೇ ಸಂಭವಿಸಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತವಾಗಿರುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲಿ 7 ಮಂದಿ ಬಲಿಯಾಗಿರುವ ಮಾಹಿತಿ ಕೂಡ ಸಿಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತವಾಗಿದ್ದು ಅವಶೇಷಗಳ ಅಡಿಯಲ್ಲಿ ಆ ಕಾಂಪೌಂಡ್ ಕುಸಿತವಾದಂತಹ ಸಂದರ್ಭ ಅದರ ಅಡಿಯಲ್ಲಿ ಹಲವರು ಸಿಲುಕಿರುವ ಶಂಕೆ ಇದೆ. 7 ಮಂದಿ ಬಲಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಳೆಯ ಅಬ್ಬರಕ್ಕೆ ಬೆಂಗಳೂರಿನಲ್ಲಿ 7 ಮಂದಿ ಬಲಿಯಾಗಿದ್ದಾರೆ. ಆಲಿಕಲ್ಲು ಸಹಿತ ಭಾರೀ ಮಳೆ ಬೆಂಗಳೂರಿನಲ್ಲಿ ಆಗ್ತಾ ಇದ್ದು ಕಳೆದ ಕೆಲವು ದಿನಗಳಿಂದ ತೀವ್ರ ಬಿಸಿಲಿನಿಂದ ಬೆಂದಿದ್ದ ನಗರಕ್ಕೆ ಈ ಮಳೆ ತಂಪೆರಿತಾ ಇದೆ. ನಗರದ ಶಾಂತಿನಗರ, ಲಾಲ್ಬಾಗ್, ಮೆಜೆಸ್ಟಿಕ್, ಎಂಜಿ ರಸ್ತೆ, ವಿಧಾನಸೌಧ ಮತ್ತು ಜಯನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಿದ್ದು ಮತ್ತೊಂದು ಕಡೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ದುರಂತವೇ ಸಂಭವಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಮುಂದಿನ 3 ಗಂಟೆಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದ್ದು ಆರೆಂಜ್ ಅಲರ್ಟ್ ಘೋಷಿಸಿಯಾಗಿದೆ. ಇವತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ 25 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ. ಇದರ ನಡುವೆ ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಅಬ್ಬರಕ್ಕೆ 7 ಮಂದಿ ಬಲಿಯಾಗಿದ್ದಾರೆ. 2 ಮಕ್ಕಳು ಸೇರಿ 7 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೌರಿಂಗ್ ಹಾಸ್ಪಿಟಲ್ ಕಾಂಪೌಂಡ್ ಕುಸಿದು ಈ ದುರಂತ ಸಂಭವಿಸಿದೆ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು ದುರಂತ ಸಂಭವಿಸಿದ್ದು ಶವಾಗಾರದ ಗೋಡೆ ಕುಸಿತವಾಗಿದೆ. ಮಳೆಯ ಅಬ್ಬರಕ್ಕೆ 7 ಮಂದಿ ಬಲಿಯಾಗಿದ್ದು 2 ಮಕ್ಕಳು ಸೇರಿ 7 ಮಂದಿ ದುರ್ಮರಣಕ್ಕೀಡಾಗಿದ್ದರ ಕುರಿತಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಇಬ್ಬರು ಮಕ್ಕಳು ಸೇರಿ 7 ಮಂದಿ ಸಾವನ್ನಪ್ಪಿರೋದರ ಮಾಹಿತಿ ಸಿಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತವಾಗಿದ್ದು ದುರಂತವೇ ಸಂಭವಿಸಿದೆ. ಹಠಾತ್ ಸುರಿದಂತಹ ಭಾರೀ ಮಳೆಯಿಂದಾಗಿ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ನಗರದ ಹೃದಯ ಭಾಗದಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದ್ರೆ ಮತ್ತೊಂದು ಕಡೆ ಹಲವಾರು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ಬೌರಿಂಗ್ ಆಸ್ಪತ್ರೆಯ ಬಳಿ 2 ಮಕ್ಕಳು ಸೇರಿ ಒಟ್ಟು 7 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತದಿಂದಾಗಿ ಈ ದುರಂತ ಸಂಭವಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಸ್ಥರ ದುರಂತ ಅಂತ್ಯವಾಗಿದೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದ ಪರಿಣಾಮ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥವರ ದುರಂತ ಅಂತ್ಯವಾಗಿದೆ. ಶವಾಗಾರದ ಗೋಡೆ ಕುಸಿದು ಈ ದುರ್ಘಟನೆ ಸಂಭವಿಸಿದೆ. ಕೆಲ ಹೊತ್ತಿನಲ್ಲೇ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡಲಿದ್ದಾರೆ. ಮಳೆಯ ನಡುವೆಯೂ ಕೂಡ ಮುಖ್ಯಮಂತ್ರಿಗಳೇ ಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ. ಕೆಲ ಹೊತ್ತಿನಲ್ಲಿ 2 ಮಕ್ಕಳು ಸೇರಿ 7 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಅದರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಬದುಕು ದುರಂತ ಅಂತ್ಯವನ್ನ ಕಂಡಿದೆ. ಬೌರಿಂಗ್ ಹಾಸ್ಪಿಟಲ್ನ ಕಾಂಪೌಂಡ್ ಕುಸಿತದಿಂದಾಗಿ ಈ ದುರಂತ ಸಂಭವಿಸಿದೆ. ಶವಾಗಾರದ ಗೋಡೆ ಕುಸಿದು ದುರ್ಘಟನೆ ಸಂಭವಿಸಿದ್ದು ಕೆಲ ಹೊತ್ತಲ್ಲೇ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಭೇಟಿ ಕೊಡಲಿದ್ದಾರೆ. 2 ಮಕ್ಕಳು ಸೇರಿ 7 ಮಂದಿ ದುರ್ಮರಣಕ್ಕೀಡಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು, ಯಾಕೆಂದ್ರೆ ಸಾಮಾನ್ಯವಾಗಿ ಬೀದಿ ಬದಿ ವ್ಯಾಪಾರಸ್ಥರು ಅಲ್ಲೇ ಕೆಲಸವನ್ನು ಮಾಡ್ತಿರ್ತಾರೆ ಅಥವಾ ಏನು ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಆ ಕಾಂಪೌಂಡ್ ಬಳಿ ಸ್ವಲ್ಪ ಆಶ್ರಯವನ್ನು ಪಡ್ಕೊಳ್ಳೋಣ ಅಂತ ಅಲ್ಲಿ ನಿಂತಿರಬಹುದೇನೋ. ಅಂತಹ ಸಂದರ್ಭದಲ್ಲೇ ಕಾಂಪೌಂಡ್ ಕುಸಿತ ಆಗಿರಬಹುದು.
ಈ ವೇಳೆ ಬೀದಿ ಬದಿ ವ್ಯಾಪಾರಿಗಳು ದಾರುಣ ಅಂತ್ಯವನ್ನು ಕಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. 2 ಮಕ್ಕಳು ಸೇರಿದಂತೆ ಒಟ್ಟು 7 ಮಂದಿ ದುರ್ಮರಣಕ್ಕೀಡಾಗಿರುವ ಮಾಹಿತಿ ಇದೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಸುರಿತಾ ಇರೋ ಧಾರಾಕಾರ ಮಳೆಯಿಂದಾಗಿ ಬೌರಿಂಗ್ ಹಾಸ್ಪಿಟಲ್ನ ಬಳಿ ಏನ್ ನಡೆದಿದೆ ಅಂದ್ರೆ ಯಾವ ರೀತಿ ದುರಂತ ಸಂಭವಿಸ್ತು, ಕಾಂಪೌಂಡ್ ಕುಸಿತವಾಗಿದೆ ಅಂತಂದಾಗ ಅಲ್ಲಿ ಕಾಂಪೌಂಡ್ ಬಳಿ ಬೀದಿ ಬದಿ ವ್ಯಾಪಾರಿಗಳು ಮಳೆಯ ನಡುವೆಯೂ ಕೂಡ ಅಲ್ಲೇ ಇದ್ರ, ಏನಾಗಿದೆ ಅಂತ ಅಲ್ಲಿ? ವಸಂತ, ಏನು ಬೆಂಗಳೂರಿನ ಒಂದು ವರುಣನ ಆರ್ಭಟಕ್ಕೆ ಈಗಾಗಲೇ ದೊಡ್ಡ ಅವಾಂತರವೇ ಆಗಿದೆ ಅಂತ ಹೇಳ್ಬೋದು. ಏನು ಬೌರಿಂಗ್ ಆಸ್ಪತ್ರೆಯ ಒಂದು ಆವರಣದಲ್ಲಿ ಈ ಒಂದು ಗೋಡೆ ಕುಸಿದು 7 ಜನ ಈಗ ಸಾವನ್ನಪ್ಪಿರುವ ಈ ಭೀಕರ ದುರಂತದಲ್ಲಿ ಈಗ ರಾಜ್ಯದಲ್ಲಿ ಜನರನ್ನು ಈಗ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಏನು ಮಧ್ಯದ ನಗರ ಪ್ರಮುಖ ಒಂದು ಸರ್ಕಾರಿ ಆಸ್ಪತ್ರೆಗಳು ಈಗ ಈ ಘಟನೆ ಈಗಾಗಲೇ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಈ ಗಂಭೀರ ಈಗ ಪ್ರಶ್ನೆ ಏನಂತಂದ್ರೆ ಅಲ್ಲಿ ಏಕಾಏಕಿ ಗೋಡೆ ಕುಸಿತದ ಕಾರಣದಿಂದ ಕೂಡ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ವ್ಯಾಪಾರಗಳು ಮಾಡ್ತಾ ಇದ್ರು. ಈ ಒಂದು ಗೋಡೆ ಕುಸಿತದಿಂದ 7 ಜನ ಈಗಾಗಲೇ ಸಾವನ್ನಪ್ಪಿರುವಂತಹ ಮಾಹಿತಿ ಈಗಾಗಲೇ ಲಭ್ಯವಾಗ್ತಾ ಇರುವಂತದ್ದು. ಅಗ್ನಿಶಾಮಕ ದಳ ಮತ್ತು ರಕ್ಷಣಾ ಸಿಬ್ಬಂದಿ ಈಗಾಗಲೇ ಸ್ಥಳಕ್ಕೆ ಧಾವಿಸಿ ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಆರಂಭವನ್ನು ಮಾಡಿದ್ದಾರೆ. ಇನ್ನು ಇದರಲ್ಲಿ ಸಿಲುಕಿಕೊಂಡಿರ್ತಕ್ಕಂಥವ್ರನ್ನೆಲ್ಲರೂ ಕೂಡ ಈಗಾಗಲೇ ಆಸ್ಪತ್ರೆಗಳಿಗೆ ಈಗಾಗಲೇ ದಾಖಲಿಸಿ ಕೆಲವರ ಸ್ಥಿತಿ ಈಗಾಗಲೇ ಗಂಭೀರ ಮತ್ತು ಚಿಂತಾಜನಕವಾಗಿದೆ ಅಂತ ಹೇಳ್ಬೋದು. ಈ ಸಾವಿನ ಸಂಖ್ಯೆ ಕೂಡ ಇನ್ನಷ್ಟು ಕೂಡ ಏರಿಕೆ ಆಗುವ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳ್ಬೋದು. ಈ ದುರಂತದ ಈಗ ಸರ್ಕಾರದಿಂದ ಗಂಭೀರವಾಗಿ ಪರಿಗಣಿಸಿ ಈಗ ಪ್ರಾಥಮಿಕ ತನಿಖೆಯಲ್ಲಿ ಕಟ್ಟಡ ನಿರ್ಲಕ್ಷ್ಯವ ಅಥವಾ ಏನಾದ್ರು ನಿರ್ವಹಣೆಯ ಒಂದು ಏನಾದ್ರು ಕೊರತೆ ಇತ್ತಾ ಅನ್ನುವಂಥದ್ದು ಕೂಡ ಈಗಾಗಲೇ ಅನುಮಾನ ಕೂಡ ಈಗಾಗಲೇ ವ್ಯಕ್ತವಾಗ್ತದೆ. ಈ ಹಿನ್ನೆಲೆಯಲ್ಲಿ ಗಮನಿಸೋದಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮವೂ ಕೂಡ ಆಗುತ್ತೆ. ಈ ಘಟನೆಯಲ್ಲಿ ಕೂಡ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಮತ್ತು ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯತೆ ಕೂಡ ಈಗಾಗಲೇ ಇದೆ ಅಂತ ಹೇಳ್ಬೋದು. ಸ್ಥಳವನ್ನು ಪರಿಶೀಲನೆ ನಡೆಸಿ ರಕ್ಷಣಾ ಕಾರ್ಯಾಚರಣೆಗಳನ್ನು ಈಗಾಗಲೇ ಮಾಹಿತಿ ಪಡೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಕೆಲವೊಂದಿಷ್ಟು ಸಾಕಷ್ಟು ಗಾಯಗಳೇನಿದ್ರೆ ಅವ್ರಿಗೂ ಕೂಡ ಚಿಕಿತ್ಸೆ ಕೊಡುವಂತ ಒಂದು ಕಾರ್ಯ ಈಗಾಗಲೇ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಈ ದುರಂತ ಈಗ ಸಾರ್ವಜನಿಕರಲ್ಲೂ ಕೂಡ ಈಗಾಗಲೇ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರ ಈಗ ಸರ್ಕಾರಿ ಆಸ್ಪತ್ರೆಗಳ ಏನು ಸುರಕ್ಷತೆ ಕೆಲವೊಂದಿಷ್ಟು ಮಾನದಂಡಗಳನ್ನು ಕೂಡ ಗಮನಿಸೋದು ಈಗ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಈಗಾಗಲೇ 7 ಜನ ಸಾವನ್ನಪ್ಪಿರುವಂತಹ ಮಾಹಿತಿ ಈಗಾಗಲೇ ಸದ್ಯಕ್ಕೆ ಲಭ್ಯವಾಗ್ತಿರುತ್ತದೆ. ವಸಂತ್, ಇನ್ನು ಅವಶೇಷಗಳ ಅಡಿ ಸಿಕ್ಕಾಕೊಂಡಿರುವಂತವರಲ್ಲಿ ಗಾಯಗೊಂಡಂತವ್ರು ಒಂದಷ್ಟು ಮಂದಿ ಇರ್ತಾರಲ್ಲ, ಸೊ ಅಂಥವ್ರ ಕಂಡೀಷನ್ ಬಗ್ಗೆ ಏನಾದ್ರು ವೈದ್ಯರು ಹೇಳ್ತಾರಾ? ಅಂದ್ರೆ ತುಂಬಾ ಗಂಭೀರವಾಗಿ ಏನಾದ್ರು ಗಾಯಗೊಂಡಿದಾರ ಅಂತ ಕೆಲವರು? ಇಲ್ಲ, ಈ ಬೌರಿಂಗ್ ಆಸ್ಪತ್ರೆಯಲ್ಲಿ ಏನು ಗೋಡೆ ಕುಸಿತ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ 7 ಜನ ಸಾವನ್ನಪ್ಪಿರುವಂತದ್ದು. ಈಗ ಈ ಪ್ರಕರಣದಲ್ಲಿ ಕೆಲವೊಂದಿಷ್ಟರಿಗೆ ಈಗ ಸಣ್ಣ ಪುಟ್ಟ ಗಾಯಾಳುಗಳಾಗಿ ಆ ಗಾಯಾಳುಗಳನ್ನು ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ನೀಡಲಾಗ್ತದೆ. ಇದು ಆತಂಕವೂ ಕೂಡ ಹುಟ್ಟಿಸಿದೆ ಅಂತ ಹೇಳ್ಬೋದು. ಈ ಘಟನೆಯಿಂದ ತಕ್ಷಣ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು, ಅಗ್ನಿಶಾಮಕ ದಳ ಹಾಗೂ ಸಾಕಷ್ಟು ಆಂಬುಲೆನ್ಸ್ ಸಿಬ್ಬಂದಿ ಎಲ್ಲರೂ ಸ್ಥಳಕ್ಕೆ ಧಾವಿಸಿ ಈಗಾಗಲೇ ರಕ್ಷಣಾ ಕಾರ್ಯವನ್ನು ಕೂಡ ಈಗಾಗಲೇ ಆರಂಭವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಒಳಗೆ ಸಿಕ್ಕಿಕೊಂಡಿರ್ತಕ್ಕಂಥ ಇನ್ನಷ್ಟು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಈಗ ಕಾರ್ಯಾಚರಣೆ ಮೂಲಕವಾಗಿ ಈಗಾಗಲೇ ಆಚೆ ಬರಬೇಕಿದೆ. ಈಗಾಗಲೇ ಕೆಲವರನ್ನ ಆಸ್ಪತ್ರೆಗಳಿಗಾಗಲೇ ದಾಖಲಿಸಿ ಗಾಯಗೊಂಡವರನ್ನ ಹಲವರಿಗೂ ಕೂಡ ಸ್ಥಿತಿ ಕೂಡ ಚಿಂತಾಜನಕ ಮತ್ತು ಗಂಭೀರವಾಗಿದೆ ಅಂತ ಹೇಳ್ಬೋದು. ವೈದ್ಯ ಮತ್ತು ಈಗಾಗಲೇ ತುರ್ತು ಚಿಕಿತ್ಸೆಯನ್ನು ಕೂಡ ಈಗಾಗಲೇ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸರ್ಕಾರ ಒಂದು ಕ್ರಮ ಕೈಗೊಳ್ಳುವ ಸೂಚನೆಯೂ ಕೂಡ ಈಗಾಗಲೇ ಬಂದಿದೆ. ಸಾಕಷ್ಟು ಒಂದು ಈಗ ಆತಂಕವೂ ಕೂಡ ಈಗಾಗಲೇ ಮನೆ ಮಾಡಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ 7 ಜನ ಈಗ ಸಾವನ್ನಪ್ಪಿರುವಂತದ್ದು. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈಗಾಗಲೇ ಗೋಡೆ ತುಂಬಾ ಹಳೆಯದಾಗಿತ್ತು ಅಂತ ಕೇಳಿ ಬರ್ತಾ ಇದೆ. ಇನ್ನು ನಿರಂತರವಾಗಿ ಬೆಂಗಳೂರಿನಲ್ಲಿ ಒಂದು ವರುಣಾರ್ಭಟಕ್ಕೆ ಈ ಒಂದು ಘಟನೆ ಸಂಭವಿಸಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಸ್ಥಳಕ್ಕೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು DCM DK ಶಿವಕುಮಾರ್ ಅವರು ಕೂಡ ಭೇಟಿ ನೀಡುವ ಸಾಧ್ಯತೆಯೂ ಕೂಡ ಈಗಾಗಲೇ ಇದೆ ಅಂತ ಹೇಳ್ಬೋದು. ಗಾಯಾಳುಗಳಿಗೆ ಚಿಕಿತ್ಸೆ ನೋಡೋಕೆ ಮೇಲ್ವಿಚಾರಣೆಯನ್ನು ಮಾಡೋಕೆ ಜೊತೆಗೆ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳುವ ನಿರೀಕ್ಷೆಯೂ ಕೂಡ ಈಗಾಗಲೇ ಇದೆ ಅಂತ ಹೇಳ್ಬೋದು. ಪರಿಹಾರ ಘೋಷಣೆಯೂ ಕೂಡ ಈಗಾಗಲೇ ಸಾಧ್ಯತೆ ಇದೆ. ಇನ್ನು ಸಾವಿನ ಸಂಖ್ಯೆ ಎಷ್ಟಕ್ಕೆ ಏರುತ್ತೆ ಎಂಬುದು ಕಾದು ನೋಡ್ಬೇಕಂತ. ಯಾಕಂತಂದ್ರೆ ದುರಂತ ಅಷ್ಟೊಂದು ಸಣ್ಣ ಪುಟ್ಟ ದುರಂತವರ ಸಾರ್ವಜನಿಕರು ಕೂಡ ಈಗಾಗಲೇ ತೀವ್ರ ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಗತ್ಯವಾದಂತಹ ದುರಸ್ತಿ ಕಾರ್ಯಗಳನ್ನು ಇವರು ಕೈಗೊಳ್ಳಬೇಕಾಗಿತ್ತು. ಇಂತಹ ಸ್ಥಿತಿಗಳಲ್ಲಿ ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಮಳೆ ಬಂದು ಕೂಡ ದೊಡ್ಡ ಅವಾಂತರ ಸೃಷ್ಟಿಸುತ್ತೆ. ಇದೊಂದು ದೊಡ್ಡ ಕಪ್ಪ ಚುಕ್ಕಿ ಅಂತ ಹೇಳ್ಬೋದು. ಏನಂತಂದ್ರೆ 7 ಜನ ಸಾವಿನಪ್ಪಿದ್ದು ನಿಜಕ್ಕೂ ಕೂಡ ಇದು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿತ್ತು. ಒಟ್ಟಾರೆ ಈ ಒಂದು ದುರ್ಘಟನೆ ಸರ್ಕಾರಕ್ಕೆ ಈಗ ವ್ಯವಸ್ಥೆ ಮೇಲೆ ಈಗ ನಂಬಿಕೆ ಈಗ ದೊಡ್ಡ ಹೊತ್ತ ಬಿದ್ದಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇಂಥ ಅವಘಡಗಳನ್ನ ಮರುಕಳಿಸಿಕೊಂಡು ಕೂಡ ದೀರ್ಘಕಾಲದ ಒಂದು ಕ್ರಮಗಳನ್ನು ಕೈಗೊಳ್ಳ ಹೊರತು ಈ ರೀತಿ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ನಿಜಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ನಿಜಕ್ಕೂ ಕೂಡ ದೊಡ್ಡ ದುರಂತನೆ ಅಂತ ಹೇಳ್ಬೋದು. ರೋಹನ್, ಸಾವು ಯಾವಾಗ ಹೇಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿಕ್ಕೆ ಆಗೋದಿಲ್ಲ ಅಂತಾರಲ್ಲ, ಬಹುಶಃ ಇವತ್ತು ಸುರಿತಾ ಇರುವಂತಹ ಧಾರಾಕಾರ ಮಳೆ ಈ ಆಪೋಷಣ ತೆಗೆದುಕೊಂಡಿರುವಂತದ್ದು 7 ಮಂದಿಯನ್ನ ಯಾರನ್ನು ಹೊಣೆಗಾರನಾಗಿ ಮಾಡುವುದು ಅಂತ ಇಂತಹ ದುರಂತಗಳು ನಡೆದಾಗ ಸಹಜವಾಗಿ ಕಾಡುವಂತಹ ಪ್ರಶ್ನೆ ರೋಹನ್ ಇದು.
ಅಲ್ಲ, ಸಹಜವಾಗಿ ಬರುವಂತಹ ಪ್ರಶ್ನೆ. ಯಾಕಂತಂದ್ರೆ ಇದು ನೇಚರ್ಗೆ ಸಂಬಂಧಪಟ್ಟ ಪ್ರಕಾರ ಏನಂತಂದ್ರೆ ಮಧ್ಯಾಹ್ನ ಶುರುವಾದಂತ ಈ ಒಂದು ಮಳೆ, ಈ ಒಂದು ಅವಘಡಕ್ಕೆ ಇದರಲ್ಲಿ ಯಾರನ್ನ ಹೊಡೆ ಮಾಡ್ಬೇಕನ್ನುವಂಥದ್ದು ಗಂಭೀರವಾಗಿ ಪ್ರಶ್ನೆ ಬರುತ್ತೆ. ಆದ್ರೆ ಕೆಲವೊಂದಿಷ್ಟು ಸಾಕ್ಷಿಗಳ ಹೇಳಿಕೆ ಪ್ರಕಾರ ಗೋಡೆ ಕುಸಿಯುವ ಮುನ್ನ ಯಾವ್ಯಾವ ದೊಡ್ಡ ಸೂಚನೆಗಳಿರಲಿಲ್ಲ. ಏಕಾಏಕಿಯಾಗಿ ಕೂಡ ಭಾರಿ ಒಂದು ಶಬ್ದದೊಂದಿಗೆ ಗೋಡೆ ಬಿದ್ದಿದ್ರಿಂದ ಕೆಲವು ಸ್ಥಳಗಳಲ್ಲಿ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿತ್ತಂತ ಹೇಳ್ಬೋದು. ಕೆಲವು ನಿಮಿಷಗಳು ಆಸ್ಪತ್ರೆ ಸಿಬ್ಬಂದಿಗಳು ರಕ್ಷಣಾ ಕಾರ್ಯಾಚರಣೆ ಬರ್ತಾರೆ. ಆ ಬಳಿಕವೂ ಕೂಡ ಕೆಲವೊಂದಿಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿತ್ತು. ಯಾಕಂತಂದ್ರೆ ಇಂತಹ ಅವಘಡ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ, ಸರ್ಕಾರದ ಮೇಲೂ ಕೂಡ ಇದು ಸಾಕಷ್ಟು ಪರಿಣಾಮ ಬೀರುತ್ತೆ. ಯಾಕಂತಂದ್ರೆ ಇದು ನೇಚರ್ ಎಫೆಕ್ಟ್ ಇಂದ ಈ ರೀತಿ ಸಾವನ್ನಪ್ಪಿದ್ದು ದೊಡ್ಡ ಒಂದು ನಿಜಕ್ಕೂ ದುರಂತ. ಇಂತಹ ಘಟನೆ ಯಾವ ಸಮಯದಲ್ಲಿ ನಿಖರವಾಗಿ ಒಂದು ಸಂಭವಿಸುತ್ತೆ ಅಥವಾ ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಗೊತ್ತಾಗಲ್ಲ. ಹಾಗಾಗಿ CCTV ದೃಶ್ಯಾವಳಿಗಳನ್ನ ಆಧರಿಸಿ ಸತ್ಯಾಸತ್ಯತೆ ತನಿಖೆ ಬಗ್ಗೆ ಇನ್ನಷ್ಟು ಆಚೆ ಬರ್ಬೇಕಾಗಿದೆ. ಒಟ್ಟಾರೆ ಈ ಒಂದು ಹಠಾತ್ ಸಂಭವಿಸಿರ್ತಕ್ಕಂಥ ಈ ಒಂದು ದುರಂತದಿಂದ ನಿಜಕ್ಕೂ ಜೀವ ಹಾನಿಯಾಗಿದ್ದು ನಿಜಕ್ಕೂ ದುಃಖಕರ ಅಂತಾನೆ ಹೇಳ್ಬೋದು. ರೋಹನ್, ಸಾಮಾನ್ಯವಾಗಿ ಉಸ್ತುವಾರಿ ಸಚಿವರು ಆಗಿರುವಂತಹ DK ಶಿವಕುಮಾರ್ ಅವರು ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಆರಂಭದಲ್ಲೆಲ್ಲ ಹೇಳ್ತಾ ಇದ್ರು. ಆ ನಂತರದಲ್ಲಿ ಆ ಪದ ಎಲ್ಲೂ ಕೂಡ ಉಲ್ಲೇಖ ಮಾಡಿದಿಲ್ಲ. ಸೊ ಬ್ರ್ಯಾಂಡ್ ಬೆಂಗಳೂರು ಮಾಡೋದು ಅಂತಂದಾಗ ಸೊ ಈ ರೀತಿ ಮಳೆ ಬಂದಂತಹ ಸಂದರ್ಭದಲ್ಲಿ ಏನಾದರೂ ಇಂತಹ ತೊಂದರೆಗಳಾಗುವಂಥದ್ದನ್ನ ತಪ್ಪಿಸ್ಬೇಕು ಅಂತಂದಾಗ ಯುದ್ಧ ಕಲೆ ಶಸ್ತ್ರಾಭ್ಯಾಸ ಅನ್ನೋದಕ್ಕಿಂತನೂ GB ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂಥ ನಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳು ಅಗತ್ಯ ಮುನ್ನೆಚ್ಚರಿಕಾ ಕ್ರಮವನ್ನು ಮೊದಲೇ ಬೇಸಿಗೆ ಸಂದರ್ಭದಲ್ಲೇ ತೆಗೆದುಕೊಳ್ಬೇಕಾಗತ್ತೆ. ಅಂಥದ್ದು ಕೂಡ ಎಲ್ಲೋ ಒಂದು ಕಡೆ ವೈಫಲ್ಯತೆ ಕಾಣಿಸುತ್ತಲ್ವಾ ಅಂತ. ನೋಡಿ, ಆರಂಭದಲ್ಲಿ ಈಗ ಬೆಂಗಳೂರಿನಲ್ಲಿ ಮಳೆ ಸರ್ವೇ ಸಾಮಾನ್ಯ, 2 ತಿಂಗಳಿಗೊಮ್ಮೆ ಬರೋದು ಸರ್ವೇ ಸಾಮಾನ್ಯ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಎಂಬಿರ್ತಕ್ಕಂಥ ಹೆಸರು ಇರ್ತಕ್ಕಂಥ ಜಾಗತಿಕ ಮಟ್ಟದಲ್ಲಿ ಹೆಸರು ಗುರುತಿಸಿಕೊಂಡಿರ್ತಕ್ಕಂಥ ನಗರದಲ್ಲಿ ಸಣ್ಣ ಪುಟ್ಟ ಮಳೆ ಬಂದಂತ ಸಂದರ್ಭದಲ್ಲಿ ಅವಾಂತರ ಕ್ಷಣಾರ್ಧದಲ್ಲಿ ಸಂಭವಿಸ್ಬಿಡುತ್ತೆ. ಅವಘಡ ಕೂಡ ಒಂದು ದೊಡ್ಡ ಮಟ್ಟದಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಮಳೆ ತೀವ್ರ ಜೋರಾಗಿದ್ರಿಂದ ಗೋಡೆಗಳ ಕುಸಿತದ ಸಾಮಾನ್ಯವಾಗಿ 7 ಜನ ಸತ್ತಿರೋದು ನಿಜಕ್ಕೂ ಕೂಡ ಇದು ಒಂದು ನಗರದ ಒಂದು ಮೂಲಭೂತ ಸೌಕರ್ಯಗಳ ಒಂದು ದುರ್ಬಲತೆ ಮೇಲೆ ಒಂದು ಪ್ರಶ್ನೆ ಬೀರುತ್ತಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಂತಹ ಮಳೆ ಬಂದಂತ ತಕ್ಷಣದಲ್ಲಿ ರಸ್ತೆ ಮೇಲೆ ಕೆಲವೊಂದಿಷ್ಟು ನೀರು, ದೊಡ್ಡ ಬೃಹತ್ ಆದಂತಹ ಮರಗಳು ಬೀಳೋದು ಸರ್ವೇ ಸಾಮಾನ್ಯ. ಆದ್ರೆ ಮೂಲಭೂತ ಸೌಕರ್ಯಗಳನ್ನು ಇವರು ಒದಗಿಸ್ತಾ ಇದ್ದ ಸಂದರ್ಭದಲ್ಲಿ ಯಾಕೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರಿಡ್ತಾರೆ? ಇದು ನಿಜಕ್ಕೂ ಕೂಡ ಜನರಿಗೆ ಒಂದು ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪದೇ ಈ ರೀತಿಯಾಗಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ನಗರದಲ್ಲಿ ಇಂತಹ ಮೂಲಭೂತ ಸಮಸ್ಯೆಯಿಂದ ನಿಜಕ್ಕೂ ಕೂಡ ಆಡಳಿತದ ಒಂದು ವೈಫಲ್ಯದ ಮೇಲೆ ಟೀಕೆ ಕೇಳಿ ಬರ್ತಾ ಮುಂದಿನ ದಿನಗಳಲ್ಲಿ. ಯಾಕಂತಂದ್ರೆ ನಿರಂತರ ಮಳೆ, ಸರಿಯಾದ ಒಂದು ಡ್ರೈನೇಜ್ ವ್ಯವಸ್ಥೆ ಇರಲ್ಲ, ಬೃಹತ್ ಆದಂತಹ ಮರಗಳನ್ನ ನಿರ್ವಹಣೆ ಮಾಡಬೇಕು GBA. ಇಂತಹ ಘಟನೆಗಳನ್ನ ನೋಡುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರಮುಖ ಒಂದು ಸ್ಥಳಗಳಾಗಿರ್ತಕ್ಕಂಥ ಒಂದು ಸಮಗ್ರವಾಗಿ ಪರಿಶೀಲನೆ ಮಾಡಿ ಸುರಕ್ಷಿತ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಹೊರತು GBA ಅಧಿಕಾರಿಗಳು ಈ ತರ ಒಂದು ಬ್ರ್ಯಾಂಡ್ ಬೆಂಗಳೂರಿಗೆ ತಪ್ಪು ಚುಕ್ಕೆ ತರುವಂತ ಹೆಸರನ್ನ ಮಾಡಬಾರ್ದು. ಇಂತಹ ಘಟನೆಗಳು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯ ಮೇಲೆ ನಿಜಕ್ಕೂ ಕೂಡ ದೊಡ್ಡ ಪ್ರಶ್ನೆ ಉದ್ಭವಿಸುತ್ತೆ ಅಂತಾನೆ ಹೇಳ್ಬೋದು. ಏನೋ ಅಭಿವೃದ್ಧಿಪಡಿಸುವ ಯೋಜನೆಯ ಜೊತೆಗೆ ಹಳೆಯ ಕಟ್ಟಡಗಳ ಬಗ್ಗೆ ಕರೆಕ್ಟ್ ಆಗಿ ನಕ್ಷೆ ಬಗ್ಗೆ ಇವನ್ನೆಲ್ಲವನ್ನೂ ಕೂಡ ಇಟ್ಕೊಂಡು ಸುರಕ್ಷತಾ ಕ್ರಮಗಳನ್ನ ಒಂದು ಸಾಮಾನ್ಯವಾಗಿ ಗಮನಿಸಬೇಕು. ಯಾಕಂತಂದ್ರೆ ಒಟ್ಟಾರೆ ಇಂತಹ ಮಳೆ ಬಂದಾಗಲೆಲ್ಲ ಇಂತಹ ಅವಘಡ ಕೂಡ ಮರುಕಳಿಸಬಾರ್ದು. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಒಂದು ಆಡಳಿತಕ್ಕೆ ಒಂದು ದೊಡ್ಡ ಸವಾಲು ಅಂತ ಹೇಳ್ಬೋದು. ಜನರು ಜೀವಕದ ಬದ್ಧತೆಗಾಗಿ ತುರ್ತು ಕ್ರಮಗಳನ್ನ ಕೈಗೊಳ್ಬೇಕಂತ ಸರ್ವೇ ಸಾಮಾನ್ಯ ಜನರಲ್ಲಿ ಕೂಡ ಇದು ಒಟ್ಟಾರೆ ಕೂಡ ನಿರಂತರವೂ ಕೇಳಿ ಬರ್ತಾನೆ ಇದೆ ವಸಂತ್. ಯಾಕಂತಂದ್ರೆ ಈ ರೀತಿಯಾಗಿ ಮುಂದುವರೆದ್ರೆ ಇದು ಆಡಳಿತ ವ್ಯವಸ್ಥೆ ಮೇಲೆ ದೊಡ್ಡ ಬ್ಲಾಕ್ ಮಾರ್ಕ್ ಅಂತಾನೆ ಹೇಳ್ಬೋದು ವಸಂತ್. ಧನ್ಯವಾದ ರೋಹನ್ ತಮ್ಮ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.